hello, namaskara. Welcome back to my another vlog, and this is Coorg Day 2 and Part 2 vlog. This is day 2 in Madke. Who here to build up? Surya, kiss, sun kiss, sun kiss. No, it is Ibrdu blush. Sun smooth. Lema left it ತಗೊಂಡ್ರೆ ಅಜ್ಜ ಕೇಳಮ್ಮ. So this is day 2 in Madkeri. ಸೊ ನಮ್ಮ ಹೋಟೆಲ್ದಿಂದ ಓಂಕಾರೇಶ್ವರ ಟೆಂಪಲ್ ಭಾಳ ಸಮೀಪ ಇತ್ತು, ವಾಕೇಬಲ್ ಡಿಸ್ಟೆನ್ಸ್ ಇತ್ತು, ಅರೌಂಡ್ 200 to 300 ಮೀಟರ್ಸ್ ಏನೋ ಇತ್ತು. ಸೊ ಬಟ್ ರೂಟ್ ಗೊತ್ತಾಗತ್ತಿರಲಿಲ್ಲ, ಹಂಗೋ ಹಿಂಗೋ ಗೊತ್ತು ಮಾಡ್ಕೊಂಡು ಮ್ಯಾಪ್ ಹಾಕ್ಕೊಂಡು ಹೊರಟ್ವಿ ನಾವು. ಆ್ಯಂಡ್ ವಿ ಆರ್ ಹಿಯರ್ ನಾವು ಇನ್ ಓಂಕಾರೇಶ್ವರ ಟೆಂಪಲ್. ಓಂಕಾರೇಶ್ವರ ಅಂತಂದ್ರೆ ಆಬ್ವಿಯಸ್ಲಿ ನಮ್ಮ ಶಿವಲಿಂಗನೇ ಇರ್ತೈತಿ. ಸೊ ಒಳಗೆ ಎಂಟರ್ ಆದ್ಕೊಳ್ಳೇ ಕಲ್ಯಾಣಿ ಕಾಣ್ತೈತಿ. ಆ್ಯಂಡ್ ಕಲ್ಯಾಣಿ ಒಳಗೆ ನಮ್ಮ ಹನುಮಾನ್ಜಿ ಅದಾರ. ಸೊ ಹನುಮಪ್ಪಗೆ ನೋಡಿಕೊಂಡು ಅಲ್ಲಿಂದ ನಾವು ಶಿವಲಿಂಗ ನೋಡಕ್ಕಂಥೇಳಿ ಒಳಗೆ ಎಂಟರ್ ಆದ್ವಿ. ಅದಕ್ಕೂ ಮುಂಚೆ ಈ ಕ್ಯೂಟ್ ಫಿಶಸ್ನ ಮೀಟ್ ಮಾಡ್ಕೊಂಡು ಹೋದ್ವಿ. ಸೊ ಈಗ ನಾವು ಮೇಲೆ ಬಂದ್ವಿ. ಬಂದ್ಕೊಳ್ಳೇನೆ ದ್ಯಾಟ್ ಬ್ಯೂಟಿಫುಲ್ ತುಳಸಿ ಕಟ್ಟಿ ನೋಡಿದ್ವಿ. ದಟ್ ವಾಸ್ ರಿಯಲಿ ಸೋ ಅಮೇಝಿಂಗ್. ಆ್ಯಂಡ್ ಅಲ್ಲಿ ಕ್ಯಾಮ್ರಾ ಎಲ್ಲ ಇರಲಿಲ್ಲ, ಬಟ್ ಆದರೂ ಹಂಗೋ ಹೆಂಗೋ ಮಾಡಿ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಆ್ಯಂಡ್ ದೆನ್ ಅಲ್ಲಿಂದ ಬಂದ್ವಿ. ಆ್ಯಂಡ್ ಲುಕ್ ಎಟ್ ದೀಸ್, ಐ ಮೀನ್ ವಾಟ್ ಈಸ್ ದಿಸ್? ಜೋಳದ ರೊಟ್ಟಿ, ಐ ಮೀನ್ ರೆಡಿಮೇಡ್. ಓಕೆ, ಲೆಟ್ಸ್ ಇಗ್ನೋರ್. ಸೊ ನಾವು ನೆಕ್ಸ್ಟ್ ಓಂಕಾರೇಶ್ವರ ಟೆಂಪಲ್ದಿಂದ ರಾಜಾ ಸಿಟಿಗೆ ಬಂದ್ವಿ. ಇಟ್ ವಾಸ್ ವಾಕೇಬಲ್ ಡಿಸ್ಟೆನ್ಸ್. ಇಟ್ ವಾಸ್ ಅರೌಂಡ್ 1.5 ಕಿಲೋಮೀಟರ್. ಸೊ ವಾಕೇಬಲ್ ಡಿಸ್ಟೆನ್ಸ್ ಐತಲ್ಲ, ಬೈ ವಾಕ್ ಹೋಗೋಣ ಅಂಥೇಳಿ ಆ ಕ್ಲೈಮೇಟ್ ಎಂಜಾಯ್ ಮಾಡ್ಕೊಂಡು ಬೈ ವಾಕ್ ಬಂದ್ವಿ. ಆ್ಯಂಡ್ ಅಲ್ಲಿ ಪರ್ ಪರ್ಸನ್ 20 rupees ಇತ್ತು. ಆ್ಯಂಡ್ ದ್ಯಾಟ್ 20 rupees ವಾಸ್ ರಿಯಲಿ ಅ ವೆರಿ ಸ್ಮಾಲ್ ಅಮೌಂಟ್ ಟು ಎಕ್ಸ್ಪ್ಲೋರ್ ಆ್ಯಂಡ್ ಫೀಲ್ ದಿಸ್ ವ್ಯೂ, ದ ರಿಯಲ್ ಹೆವೆನ್ ಆ್ಯಂಡ್ ಟ್ರೀ ಟು ಐಸ್, ರೈಟ್? ಐ ಮೀನ್, ಓ ಮೈ ಗಾಡ್. ಆ್ಯಂಡ್ ಹಾಗೆ ಫೋಟೋಸ್ ವೀಡಿಯೋಸ್ ತಕ್ಕೊಂಡು ಸ್ವಲ್ಪ ಮುಂದೆ ಹೋಗೋಣ, ಸೊ ದಟ್ ಅಲ್ಲಿ ಏನಾರೇ ಚಲೋ ಲೊಕೇಶನ್ ಸಿಗ್ತೈತಿ, ಸೊ ದಟ್ ವಿ ಕ್ಯಾನ್ ಟೇಕ್ ಪಿಕ್ಚರ್ಸ್, ವೀಡಿಯೋಸ್, ರೀಲ್ಸ್ ಮಾಡ್ಬೋದೇನೋ ಅಂಥೇಳಿ. ಸೊ ಅಲ್ಲೇ ರೀಲ್ಸ್, ವೀಡಿಯೋಸ್, ಫೋಟೋಸ್ ಎಲ್ಲ ತಕ್ಕೊಂಡು ಆ್ಯಂಡ್ ದೆನ್ ವಿ ಸ್ಪೆಂಡ್ ಗ್ರೇಟ್ ಟೈಮ್ ಟುಗೆದರ್. ಸೊ ಅಲ್ಲಿಂದ ನಾವು ಆಟೋ ಬುಕ್ ಮಾಡ್ಕೊಂಡು ಹೊರಟ್ವಿ ಟು ಕಾಫಿ ಪ್ಲಾಂಟೇಶನ್. ಟಿಫನ್ ಮಾಡಿದ್ದಿಲ್ಲ, ಸೊ ಟಿಫನ್ಗೆ ಅಂತೇಳಿ ಸ್ಟಾಪ್ ಓವರ್ ತೊಗೊಂಡ್ವಿ ನಿಯರ್ ಸಮ್ ಕಾಫಿ ಪ್ಲಾಂಟೇಶನ್. ಸೊ ಅಲ್ಲಿಂದ ವಿ gone to had some breakfast and the hotel Grand Coorg. ಅಲ್ಲಿ obviously breakfast ನಮಗೆ ಸೇರಲಿಲ್ಲ. ಆ್ಯಂಡ್ ನಾವು ಅಲ್ಲಿ ಪರ್ ಡೇ ಆಟೋ 800 rupeesಗೆ ಬುಕ್ ಮಾಡ್ಕೊಂಡಿದ್ವಿ. ಕಾಫಿ ಪ್ಲಾಂಟೇಶನ್ ಓಂಕಾರೇಶ್ವರ ಟೆಂಪಲ್, ಆಮೇಲೆ ರಾಜಾ ಸೀಟ್ ನೋಡ್ಕೊಂಡು ಈಗ ಕಾಫಿ ಪ್ಲಾಂಟೇಶನ್ಗೆ ಹೊಂಟಿವಿ. ಯಾಕೆ ಕಾಫಿ ಪ್ಲಾಂಟೇಶನ್ ಅಂತ ವೇಟ್ ಮಾಡಿ ನೋಡ್ರಿ. ಸೊ ನಾವೀಗ ಬಂದ್ವಿ ಕೂರ್ಗ್ ನಿಸ್ಟಿ ಕಾಫಿ ಪ್ಲಾಂಟೇಶನ್. ಆ್ಯಂಡ್ ಇಲ್ಲಿ ಪರ್ ಪರ್ಸನ್ 200 rupees ಎಂಟ್ರೆನ್ಸ್ ಟಿಕೆಟ್ ಐತಿ. ಸೊ ಇಲ್ಲಿ ಹೋದ್ಕೊಳ್ಳೇ ನಿಮಗೆ ಗೈಡ್ಸು ಸಿಗ್ತಾರೆ ಟು ಎಕ್ಸ್ಪ್ಲೇನ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲಾಂಟ್ಸ್ ದೇರ್. ಕಾಫಿ ಹೆಂಗೆ ಗ್ರೋ ಮಾಡ್ತಾರೆ, ಸ್ಪೈಸಸ್ ಹೆಂಗೆ ಗ್ರೋ ಮಾಡ್ತಾರೆ ಅಂಥೇಳಿ. ಸೊ ಕನ್ನಡ, ಇಂಗ್ಲೀಷ್, ಹಿಂದಿ, ಎನಿ ಲ್ಯಾಂಗ್ವೇಜ್ ಯು ವಾಂಟ್ ಅವರಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ನಿಮಗೆ. ಸೊ ನಾವು ಚೂಸ್ ಮಾಡಿದ್ವಿ ಕನ್ನಡ. ಹಿಯರ್ ಯು ಗೋ. ಸೊ ಅದರಲ್ಲಿ ನಿಮ್ಮ ಸ್ಪೈಸಿನೆಸ್ ಆ್ಯಂಡ್ ಸ್ವೀಟ್ನೆಸ್ ತುಂಬ ಜಾಸ್ತಿ ಇರೋದ್ರಿಂದ ನಾವು ಅದನ್ನ ಫಸ್ಟ್ ಕ್ವಾಲಿಟಿ ಮಾಡಿದ್ವಿ. ಸೆಕೆಂಡ್ ಕ್ವಾಲಿಟಿ ಬಂದು ಔಟರ್ ಬಾರ್ಕ್ ಆಗಿರುತ್ತೆ, ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್. ಹೋಟೆಲ್ ಬಂದು 3 ವೆರೈಟೀಸ್ ಕಾಫಿ: ರೋಬಸ್ಟಾ, ಅರಾಬಿಕಾ, ಇನ್ನೊಂದು ಲಿಬೇರಿಯನ್ ಕಾಫಿ. ಬಟ್ ಇಂಡಿಯಾದಲ್ಲಿ ನಾವು ಯೂಸ್ ಮಾಡೋದು 2 ವೆರೈಟಿ: ರೋಬಸ್ಟಾ ಆ್ಯಂಡ್ ಅರಾಬಿಕಾ. ರೋಬಸ್ಟಾ ಫಿಲ್ಟರ್, ಅರಾಬಿಕಾ ಇನ್ಸ್ಟೆಂಟ್. ಸೊ ಎರಡು ಪ್ಲಾಂಟಲ್ಲಿ ಡಿಫ್ರೆಂಟ್ ಏನು ನೋಡೋದಾದ್ರೆ, ರೋಬಸ್ಟಾ ಒಂದು ಸ್ಟೆಮ್ ದೊಡ್ಡದಾಗಿರುತ್ತೆ, ಎಲೆಗಳು ದೊಡ್ಡದಾಗಿರುತ್ತೆ, ಸೀಡ್ಸ್ಗಳು ರೌಂಡ್ ಶೇಪಲ್ಲಿ ಚಿಕ್ಕದಾಗಿರುತ್ತೆ. ಸೊ ಇದು ಬಂದು ಅರಾಬಿಕಾ ಕಾಫಿ. ಸ್ಟೆಮ್ ಚಿಕ್ಕದಾಗಿರುತ್ತೆ, ಎಲೆಗಳು ಚಿಕ್ಕದಾಗಿರುತ್ತೆ, ಸೀಡ್ಸ್ಗಳು ಓವಲಲ್ಲಿ ದೊಡ್ಡದಾಗಿರುತ್ತೆ. ಕಾಫಿ ಪ್ಲಾಂಟ್ಸ್ ಬಗ್ಗೆ ತಿಳ್ಕೊಂಡ್ಕೊಳ್ಳೆ ನಾವು ಮುಂದೆ ಹಾಗೆ ಹೋದ್ಕೊಳ್ಳೇ ದೇ ಸ್ಟಾರ್ಟೆಡ್ ಎಕ್ಸ್ಪ್ಲೇನಿಂಗ್ ಅಸ್ ಅಬೌಟ್ ಪೆಪ್ಪರ್ಸ್, ಸ್ಯಾಂಡಲ್ಸ್ ಆ್ಯಂಡ್ ಎಲ್ಲ ಥರ ಸ್ಪೈಸ್ ಹೆಂಗೆ ಬೆಳೆಸ್ತಾರೆ, ಯಾವಾಗ ಬೆಳೆಸ್ತಾರೆ ಅಂತೆಲ್ಲ ತಿಳಿಸ್ಕೊಟ್ರು. ಆ್ಯಂಡ್ ದಟ್ ವಾಸ್ ಸೋ ಇನ್ಫಾರ್ಮೇಟಿವ್. ಸೊ ಈಗ ನಮಗೆ ಕರ್ಕೊಂಡು ಹೊಂಟಾರ ಕಾಫಿ ಸೀಡ್ಸ್ ಬೆಳೆದ್ಕೊಳ್ಳಿ, ಆ ಕಾಫಿ ಬೀನ್ಸ್ ಹೇಗೆ ರೋಸ್ಟ್ ಮಾಡ್ತಾರೆ, ಅದು ಹೆಂಗೆ ಪೌಡರ್ ಮಾಡ್ತಾರೆ ಅಂತ ಹೇಳಿ ತೋರಿಸ್ತಾರೆ. ಆ್ಯಂಡ್ ದೆನ್ ಅಲ್ಲಿಂದ ಎಲ್ಲ ಟೈಪ್ಸ್ ಆಫ್ ಸ್ಪೈಸಸ್, ಐ ಮೀನ್ ಒರಿಜಿನಲ್ ಸ್ಪೈಸಸ್ ಹೆಂಗೆ ರೆಡಿ ಆಗಿರ್ತಾವೆ, ಅದನ್ನು ಹೆಂಗೆ ಪ್ಯಾಕ್ ಮಾಡ್ತಾರೆ, ಅದೆಲ್ಲ ನಮಗೆ ತೋರಿಸ್ತಾರೆ. ಆ್ಯಂಡ್ ಆಫ್ಟರ್ ದ್ಯಾಟ್ ಕಾಂಪ್ಲಿಮೆಂಟ್ರಿ ಆಗಿ ನಮಗೆ ಎಮ್ಮಿ ಕಾಫಿ ಆ್ಯಂಡ್ ಎಲ್ಲ ಸ್ಪೈಸಸ್ ಆ್ಯಂಡ್ ಪಿಕಲ್ಸ್ ಎಲ್ಲ ಟೇಸ್ಟ್ ಮಾಡೋಕೆ ನಮಗೆ ಕೊಡ್ತಾರೆ. ಆ್ಯಂಡ್ ಗೆಸ್ ವಾಟ್, ದಟ್ ವಾಸ್ ಸೋ ನೈಸ್ ಟು ಟೇಸ್ಟ್. और इसमें है ना, इसमें डाल के आपका 10 to 15 मिनट रोस्ट कर देता है ना, आपको ग्रीन टी पीता है ना, ऐसा ग्रीन कॉफी पी सकते हैं। नॉर्मल करने के लिए ना इसमें डाल के 20 to 45 मिनट और 1 hour 1.5 डिफरेंट रोस्टिंग करें।
के बाद है ना इसमें डाल के कूलिंग और क्लीनिंग करना है। इसका छिलका निकाल के है ना हमको ऐसा बीन मिलता है। तो थोड़ा गर्म है, देख थोड़ा गर्म है, गर्म थोड़ा गर्म है, गर्म। और इसमें ना कूलिंग होने के बाद है ना ಆ್ಯಂಡ್ ಕಾಫಿ ಟೇಸ್ಟ್ ಮಾಡಿದ ಕೂಡಲೇ ಯು ಕ್ಯಾನ್ ಬೈ ಫ್ರಮ್ ದೇರ್ ಪಿಕಲ್ಸ್ ಸ್ಪೈಸಸ್ ಆ್ಯಂಡ್ ಕಾಫಿ ಪೌಡರ್ಸ್ ಇಫ್ ಯು ವಾಂಟ್. ದೇ ಪ್ರೊವೈಡ್ ಇಟ್ ಬೈ ಗ್ರಾಮ್ಸ್ ಆ್ಯಂಡ್ ಕೆಜಸ್ ವೈಸ್ ಆಲ್ಸೋ. ಆ್ಯಂಡ್ ನನಗೆ ಸ್ಪೆಷಲಿ ಇಷ್ಟ ಆಗಿದ್ದು ಪಿಕಲ್ಸ್, ಬಿಕಾಸ್ ವೆರೈಟಿ ಟೈಪ್ಸ್ ಆಫ್ ಪಿಕಲ್ಸ್ ಟ್ರೈ ಮಾಡಿದೆ, ಬಿಕಾಸ್ ಯಾವಾಗೂ ನಾ ಅಷ್ಟು ಟೇಸ್ಟ್ ಮಾಡಿದ್ದಿಲ್ಲ. ಸೊ ನೈಸ್. It is nice. Chili. ನಂಗೆ 5. Chili ಚಲೋ ಅದ. Full ಚಲೋ ಅದ. ಎಲ್ಲ ಫ್ಲೇವರ್ ಮಿಕ್ಸ್ಡ್ ಅದ. ಹುಳಿ, ಉಪ್ಪು, ಖಾರ, ಸ್ವೀಟ್. ಎಲ್ಲರಿಗೂ ಚಿಲ್ಲಿ ಪಿಕ್ಕಲ್ ಇಷ್ಟ ಆಯಿತು, ಬಟ್ ಖಾರನೂ ಭಾಳ ಇತ್ತು, ಬಟ್ ಎಲ್ಲ ಫ್ಲೇವರ್ಸ್ ಮಿಕ್ಸ್ಡ್ ಇತ್ತು. ಸೊ ಹಾಗಾಗಿ ನಮಗೆ ಅವ್ರು ಲಾಸ್ಟಿಗೆ ಒಂದು ಬದಾಮ್ ಚಾಕ್ಲೇಟ್ ಕೊಟ್ಟರು. ದಟ್ ವಾಸ್ ನೈಸ್. ಸೊ ಹಾಗೆ ಸ್ವಲ್ಪ ಟೈಮ್ ಪಾಸ್ ಮಾಡಿದ್ವಿ, ಹೊರಗೆ ಬಂದು ಫೋಟೋಸ್ ವಿಡಿಯೋಸ್ ಅಂತೆಲ್ಲ ತಕ್ಕೊಂಡ್ವಿ. ಆ್ಯಂಡ್ ವಿ ಹ್ಯಾಡ್ ಅ ಗ್ರೇಟ್ ಟೈಮ್ ಇವನ್ ದೇರ್. ಸೊ ಅವರ್ ನೆಕ್ಸ್ಟ್ ಡೆಸ್ಟಿನೇಷನ್ ಈಸ್ ಅಬೆ ಫಾಲ್ಸ್. ಫಾಲ್ಸಿಗೆ ಹೋಗಕ್ಕೆ ನಮ್ಮ ಔಟ್ಫಿಟ್ ಹೆಂಗಿರ್ತಾವ ಬಾಲೆ ಎಲ್ಲದಿಲ್ಲೇ. ಅಬ್ಬೆ ಫಾಲ್ಸ್ ಅಂತಂದರೆ ಏನೋ ಎಕ್ಸ್ಪೆಕ್ಟ್ ಮಾಡಿದ್ವಿ, ಲೈಕ್ ಭಾಳ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ವಿ. ಬಟ್ ಇಲ್ಲಿ ಬಂದ ಕೂಡಲೇ ಈ ಪಬ್ಲಿಕ್ ನೋಡಿ ಭಾಳ ಅಂದ್ರೆ ಭಾಳ ಕೆಟ್ಟ ಡಿಸಪಾಯಿಂಟ್ ಆದ್ವಿ. ಆ್ಯಂಡ್ ಇಲ್ಲಿ ಎಂಟ್ರೆನ್ಸ್ ಟಿಕೆಟ್ 20 rupees ಪರ್ ಪರ್ಸನ್ ಇನ್ ಪೀಕ್ ಸೀಸನ್ ಆ್ಯಂಡ್ 10 rupees ಪರ್ ಪರ್ಸನ್ ಇನ್ ನಾರ್ಮಲ್ ಡೇಸ್. ಏನು ಮಾಡೋಕ್ಕೆ ಬರಲ್ಲ. ಇನ್ಮೇಲೆ ವೀಕೆಂಡ್ಸಿಗೇನು ಪ್ಲ್ಯಾನ್ ಮಾಡಬಾರ್ದು, ವೀಕ್ ಡೇಸ್ ಒಳಗೆ ಕಾಲೇಜ್ ಸುಟ್ಟಿ ಹಾಕಿ ಪ್ಲ್ಯಾನ್ ಮಾಡ್ಬೇಕನ್ನಿಸ್ತು. ಬಟ್ ಈ ವ್ಯೂ ನೋಡಿದ ಕೂಡಲೇ ಐ ವಾಸ್ ಲಾಸ್ಟ್. ಐ ವಾಸ್ ಮೆಸ್ಮರೈಸ್ಡ್ ವಿತ್ ದ ವ್ಯೂ. ಅಲ್ಲಿ ಪಬ್ಲಿಕ್ ಸಂಬಂಧ ಜಾಸ್ತಿ ಫೋಟೋಸ್ ವಿಡಿಯೋಸ್ ತಗೊಳಕ್ಕಾಗಿಲ್ಲ. ಆ್ಯಂಡ್ ಸೊ ಹಾಗೆ ವಾಪಸ್ ಬಂದ್ವಿ. ಆ್ಯಂಡ್ ಹಾಗೆ ತೆಳಗೆ ಬಂದ ಕೂಡಲೇ ಜೀಪ್ ಸಫಾರಿ ನಾವು ಸ್ಟಾರ್ಟ್ ಮಾಡಿದ್ವಿ ಟು ಮಂಡಲ್ಪಟ್ಟಿ ಪೀಕ್. ಅದೇ ನಮ್ಮದು ಮೇನ್ ಡೆಸ್ಟಿನೇಷನ್ ಆಗಿತ್ತು, ಮಡಿಕೇರಿಗೆ ಹೋಗ್ಬೇಕಂತ ಹೇಳಿ. ಸೊ ನಾವು ಹೋಗೋ ಟೈಮ್ ಅಂತೂ ಫುಲ್ ಗಿಚ್ಚಿತ್ತು, ಫುಲ್ ಲೈಕ್ ರೇನಿ, ಫಾಗಿ, ಕ್ಲೌಡಿ, ಲೈಕ್ ವಾಟ್ ನಾ ಏನು ಹೇಳಲಿ. ದಟ್ ವಾಸ್ ಸೋ ರಿಯಲಿ ನೈಸ್. ಆ್ಯಂಡ್ ಸಫಾರಿ ವಾಸ್ ಅಮೇಝಿಂಗ್. ಆ್ಯಂಡ್ ದಿಸ್ ವಾಸ್ ಮೈ ಫಸ್ಟ್ ಸಫಾರಿ ಇನ್ ಮೈ ಲೈಫ್. ಆ್ಯಂಡ್ ಇಲ್ಲಿ ನಮಗೆ 2000 ತೊಗೊಂಡ್ರು, 500 ಪರ್ ಪರ್ಸನ್ ಆಯಿತು. ಬಟ್ ಮಾರ್ನಿಂಗ್ ಕೇಳಿದಾಗ 5000 ಹೇಳಿಬಿಟ್ರು. ದಟ್ ವಾಸ್ ಟೂ ಹ್ಯೂಜ್ ಕಾಸ್ಟ್ಲಿ. ಸೊ ನಾವು ಈವ್ನಿಂಗೇ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ವಿ, ಬಿಕಾಸ್ ದಟ್ ವಾಸ್ ಅಫೋರ್ಡೆಬಲ್ ಫಾರ್ ಅಸ್. ಅಂದ್ರೆ ಬಡ್ಜೆಟ್ ಫ್ರೆಂಡ್ಲಿ ಒಳಗೆ ಟ್ರಿಪ್ ಮಾಡತ್ತೀವಿ ಅಂದ್ರೆ ಆಬ್ವಿಯಸ್ಲಿ ನಾವು ಚೀಪರ್ ರೇಟಿಗೆ ಹೋಗ್ತೀವಿ. ಬಟ್ ಆ ಚೀಪ್ ರೇಟಿಗೂ ನಾವು ಇಷ್ಟು ಚಲೋ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಬರ್ತೀವಿ ವಾಪಸ್ ಅಂತ ನಾ ಅಂದ್ಕೊಂಡೇ ಇರಲಿಲ್ಲ. ಲೈಕ್ ಡೆಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಫ್ರಮ್ ದಿಸ್ ಮಂಡಲ್ಪಟ್ಟಿ, ಬಿಕಾಸ್ ನಾವು ಆಲ್ಮೋಸ್ಟ್ ಆ ಎಕ್ಸ್ಪೆಕ್ಟೇಷನ್ಸ್ ಅನ್ನೋದು ಕಳ್ಕೊಂಬಿಟ್ಟಿದ್ವಿ. ಮಾರ್ನಿಂಗ್ ವ್ಯೂ ಮಿಸ್ ಆಯ್ತಲ್ಲ ಅಂಥೇಳಿ. ಬಟ್ ಟ್ರಸ್ಟ್ ಮೀ ಗಾಯ್ಸ್, ಅಲ್ಲಿ ಮಾರ್ನಿಂಗ್ ಹೋಗ್ರಿ, ಮಧ್ಯಾಹ್ನ ಹೋಗ್ರಿ, ಈವ್ನಿಂಗ್ ಹೋಗ್ರಿ, ಆ ವ್ಯೂ ನೀವು ಮಿಸ್ ಮಾಡ್ಕೊಳಕ್ಕೆ ಚಾನ್ಸೇ ಇಲ್ಲ. ನಿಮಗೆ ಆ ಕಂಪ್ಲೀಟ್ ಗ್ರೀನರಿ ಹಿಲ್ ವ್ಯೂ ಕಾಣಿಸಂಗಿಲ್ಲ ಅಂತಂದ್ರೂ ಯು ವಿಲ್ ಡೆಫಿನೆಟ್ಲಿ ಎಂಜಾಯ್ ದಟ್ ಕ್ಲೈಮೇಟ್. ಲುಕ್ ಎಟ್ ದಟ್ ಫಾಗ್ ಆ್ಯಂಡ್ ಕ್ಲೌಡಿ. ದಟ್ ವಾಸ್ ರಿಯಲಿ ಸೋ ಅಮೇಝಿಂಗ್. ನಾವು ಯಾವುದೋ ಒಂದು ಹೆವೆನ್ನಿಗೆ ಜಂಪ್ ಮಾಡಿಬಿಟ್ವಿ ಆಲ್ ಆಫ್ ದಿ ಸಡನ್ ಅಂತ ಅಂದ್ಕೊಂಡ್ಬಿಟ್ವಿ. ಆ್ಯಂಡ್ ಆಫ್ ರೋಡಿಂಗ್ ಟ್ರ್ಯಾಕ್, ನಾಟ್ ಟ್ರ್ಯಾಕ್, ಜೀಪ್ ಸಫಾರಿ, ನಂಗೆ ಏನು ಹೇಳ್ಬೇಕು ಗೊತ್ತಾಗತ್ತಿಲ್ಲ. ಬಿಕಾಸ್ ನಾನಂತೂ ಫುಲ್ ಎಂಜಾಯ್ ಮಾಡತ್ತಿದ್ದೆ, ಅದು ಫುಲ್ ಫೀಲ್ ಮಾಡ್ಕೊಳತ್ತಿದ್ದೆ ಕ್ಲೈಮೇಟ್ ಆ್ಯಂಡ್ ವ್ಯೂ. ನಾನು ನನ್ನ ಫ್ರೆಂಡ್ಸ್ ಅಂತೂ ನಿಜ ಭಾಳ ಎಂಜಾಯ್ ಮಾಡತ್ತಿದ್ವಿ. ಅನು ಒಂದು ಸರ್ತಿ ಹೋಗಿ ಬರ್ರಿ ಮಂಡಲ್ಪಟ್ಟಿ ಪೀಕ್. ಐ ನೋ ದಿಸ್ ಈಸ್ ದ ಪೀಕ್ ಸೀಸನ್ to travel, and this is the most beautiful season to travel anywhere. But idanthru stolen our heart as well as we enjoyed a lot. ಸ್ವಲ್ಪ ಫೋಟೋಸ್ ತಕ್ಕೊಂಡ್ವಿ, ಸ್ವಲ್ಪ ವಿಡಿಯೋಸ್ ಮಾಡಿದ್ವಿ, ಸ್ವಲ್ಪ ಆ ಕ್ಲೈಮೇಟ್ನ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ವಿ ಫ್ರೆಂಡ್ಸ್ ಎಂಜಾಯ್ಡ್ ಅ ಲಾಟ್ ಆ್ಯಂಡ್ ವಿ ಸ್ಪೆಂಟ್ ಟೈಮ್ ಟುಗೆದರ್. ಅಂದ್ರೆ ಆ ಮೀನಿಂಗ್ಫುಲ್ ಟೈಮ್ ಅಂತಂತಾರಲ್ಲ, ಅದನ್ನು ಸ್ಪೆಂಡ್ ಮಾಡಿದ್ವಿ. ವಿ ಚೆರಿಷ್ ದಿಸ್ ಮೂಮೆಂಟ್ ಥ್ರೂ ಔಟ್ ಅವರ್ ಲೈಫ್. ಆ್ಯಂಡ್ ಐ ಲವ್ ಸ್ಪೆಂಡಿಂಗ್ ಟೈಮ್ ವಿತ್ ದೀಸ್ ಗರ್ಲ್ಸ್, ಆ್ಯಂಡ್ ಐ ವುಡ್ ಲೈಕ್ ಟು ಎಕ್ಸ್ಪ್ಲೋರ್ ಆ್ಯಂಡ್ ಟ್ರಾವೆಲ್ ವಿತ್ ಯು ಗರ್ಲ್ಸ್ even more destinations. ಸೊ ಫೈನಲ್
ಕಾಸ್ಟನ್ನ ಕ್ಯಾಲ್ಕುಲೇಟ್ ಮಾಡಿ ನೋಡಿದಾಗ ಡೇ 1 ಒಳಗೆ ನಾವು ಜಾಸ್ತಿ ಎಲ್ಲಿ ಖರ್ಚು ಮಾಡಿಲ್ಲ ಅಂತಂದ್ರೂ ವಿ ಸ್ಪೆಂಡ್ ಮನಿ ಟು ನಿಸರ್ಗಧಾಮ 60 rupees per person ಆ್ಯಂಡ್ ಎಲಿಫೆಂಟ್ ದುಬಾರೆ 150 rupees per person ಆ್ಯಂಡ್ ಆಟೋ 1200 ಟೋಟಲ್ ಆಗಿತ್ತು, ಡಿವೈಡೆಡ್ ಬೈ 4 ಮಾಡಿದ್ರೆ per person 300 ಆಯ್ತು. ಸೊ 300, 150 and 60 rupees. ಆ್ಯಂಡ್ ಇನ್ನು ಉಳಿದಿದೆ ನಿಮ್ಮ ಪರ್ಸ್ನಲ್ ಕಾಸ್ಟ್ ಆಗಿರ್ತೈತಿ, ದಟ್ ಈಸ್ ಯುವರ್ ಬ್ರೇಕ್ಫಾಸ್ಟ್, ಲಂಚ್ ಆ್ಯಂಡ್ ಡಿನ್ನರ್ ಆ್ಯಂಡ್ ಇನ್ ಬಿಟ್ವೀನ್ ಸ್ನ್ಯಾಕ್ಸ್ ಆರ್ ಜ್ಯೂಸ್ ವಾಟ್ ಎವರ್, ಅದು ನಿಮ್ಮ ಪರ್ಸ್ನಲ್ ಆಗ್ತೈತಿ. ಸೊ ಇಟ್ಸ್ ಡಿಪೆಂಡ್ ಆನ್ ಯು ಹೌ ಯು ಸ್ಪೆಂಡ್ ಯುವರ್ ಮನಿ ಆನ್ ಯುವರ್ ಫುಡ್. ಸೊ ನಾವು ಜಾಸ್ತಿ ಖರ್ಚು ಮಾಡಿದ್ದಿಲ್ಲ ಬಿಕಾಸ್ ನಾವು ಲಂಚ್ ಆಲ್ಮೋಸ್ಟ್ ಸ್ಕಿಪ್ ಮಾಡಿದ್ವಿ ಬಿಕಾಸ್ ವಿ ವೇರ್ ಇನ್ ಹರಿ ಟು ಗೋ ಎಲಿಫೆಂಟ್ ದುಬಾರೆ. ಸೊ ನಾವು ಅಲ್ಲಿಂದ ಬಂದ ಮೇಲೆ ಹೊರಗೆ ಒಂದು ಸ್ನ್ಯಾಕ್ ಬ್ರೇಕ್ ತೊಗೊಂಡ್ವಿ ಅಷ್ಟೇ. ಆ್ಯಂಡ್ ದೆನ್ ಡೇ 2ದ ಆ್ಯಕ್ಚುಲಿ ಕಾಸ್ಟ್ ಜಾಸ್ತಿ ಆಗೈತಿ. ರಾಜಾಸಿ 20 rupees ಪರ್ ಹೆಡ್ ಆಗಿತ್ತು ಆ್ಯಂಡ್ ಅಬ್ಬೆ ಫಾಲ್ಸ್ 20 rupees ಪರ್ ಹೆಡ್ ಆಗಿತ್ತು ಆ್ಯಂಡ್ ಮಂಡಲ್ಪಟ್ಟಿ ಪೀಕ್ ಓವರ್ ಆಲ್ 2000 ಆಗಿತ್ತು. ಸೊ ಪರ್ ಪರ್ಸನ್ ಇಟ್ ವಾಸ್ ಅರೌಂಡ್ 500 ಆ್ಯಂಡ್ ಆಟೋ ಕಾಸ್ಟ್ ಟೋಟಲ್ 800 ಆಯಿತು ಆ್ಯಂಡ್ ಪರ್ ಪರ್ಸನ್ ಇಟ್ ವಾಸ್ 200. ಸೊ ಇಷ್ಟೆಲ್ಲ ಕ್ಯಾಲ್ಕುಲೇಟ್ ಮಾಡಿ ನೋಡಿದಾಗ 1250 rupees per person ಆಯಿತು. ಆ್ಯಂಡ್ ನಮ್ಮದು ಸ್ಟೇ ಬಗ್ಗೆ ಹೇಳಬೇಕಂತಂದ್ರೆ ವಿ ವೇರ್ ಇನ್ ಹೋಟೆಲ್ ಕಾವೇರಿ ಇನ್ ವಿಚ್ ವಾಸ್ ಇನ್ ಸಿಟಿ, ಆಲ್ಮೋಸ್ಟ್ ಬಸ್ ಸ್ಟ್ಯಾಂಡ್ ನಿಯರ್ ಬೈ ಇತ್ತು. ಸೊ ನಾವು ಅಲ್ಲಿ ಸ್ಟೇ ಆಗಿದ್ವಿ. ಆ್ಯಕ್ಚುಲಿ ರೂಮ್ ಸಿಗತ್ತಿರಲಿಲ್ಲ ಅಟ್ ನೈಟ್. ನಾವು ಭಾಳ ಪೀಕ್ ಸೀಸನಿಗೆ ಹೋಗಿದ್ವಿ ಆ್ಯಂಡ್ ಭಾಳ ವೀಕೆಂಡ್ಸಿಗೆ ಹೋಗಿಬಿಟ್ಟಿದ್ವಿ, ಹಾಗಾಗಿ ನಮಗೆ ಜಾಸ್ತಿ ರೂಮ್ ಸಿಗತ್ತಿರಲಿಲ್ಲ. ಸಿಕ್ಕರೂ 5000, 4000, 6000 ತನಕ ಕಾಸ್ಟ್ ಹೇಳತ್ತಿದ್ರು. ಬಟ್ ಅಲ್ಲಿ ಯಾರೋ ಒಬ್ರು ಅಂಕಲ್ ನಮಗೆ ಬೈ ಗಾಡ್ಸ್ ಗ್ರೇಸ್ ಆರ್ ಬೈ ಗಾಡ್ಸ್ ಬ್ಲೆಸ್ಸಿಂಗ್ಸ್ ವಿ ಗಾಟ್ ಒನ್ ಗುಡ್ ಅಂಕಲ್ ಆ್ಯಂಡ್ ಅವ್ರು ನಮಗೆ ಇನ್ಫ್ಲೂಯೆನ್ಸ್ ಮಾಡಿದರು ಟು ಕಾವೇರಿ ಹೋಟೆಲ್ ಇನ್. ಸೊ ಹೋಟೆಲ್ ಕಾವೇರಿ ಇನ್, ಸೊ ಆ ಹೋಟೆಲಿಗೆ ಕರ್ಕೊಂಡೋಗಿ ಅಂಕಲ್ ಸ್ವಲ್ಪ ಇನ್ಫ್ಲುಯೆನ್ಸ್ ಮಾಡಿ ಕನ್ಸೆಷನ್ ಮಾಡಿಸಿ ಕಟ್ ಆಫ್ ಮಾಡಿಸಿ 2600 ತನಕ ನಮಗೆ ಒಂದು ರೂಮ್ ಕೊಡಿಸಿದ್ರು. ಆ್ಯಂಡ್ ಚೀಪ್ ಐತಂತೇಳಿ ರೂಮ್ ಏನು ಅಷ್ಟು ಗಲೀಜೂ ಇರಲಿಲ್ಲ. ರೂಮ್ ವಾಸ್ ಗುಡ್ ಎನಫ್ ಆ್ಯಂಡ್ ವಿ ವರ್ ಗೆಟಿಂಗ್ ಹಾಟ್ ವಾಟರ್ ಟು ಆ್ಯಂಡ್ ವೈಫೈ ಫೆಸಿಲಿಟಿ ಆಲ್ಸೋ. ಆ್ಯಂಡ್ ಅವ್ರು ನಮಗೆ ಗೈಡು ಮಾಡತ್ತಿದ್ರು, ನೆಕ್ಸ್ಟ್ ಡೇ ಹಿಂಗೆ ಹೋಗ್ರಿ, ಇಲ್ಲಿ ಹೋಗ್ರಿ, ಹಂಗೆ ಮಾಡಿರಿ, ಹಿಂಗೆ ಮಾಡಿರಿ ಅಂಥೇಳಿ. ಇನ್ ದ್ಯಾಟ್ ಮ್ಯಾಟರ್ ವಿ ವೇರ್ ಲಕ್ಕಿ ಎನಫ್ ಟು ಸರ್ವೈವ್ ದೇರ್. ಸೊ ಏನು ಡಿಫಿಕಲ್ಟಿ ಫೇಸ್ ಮಾಡಿಲ್ಲ. ಸೊ ಸಾರಿ ಗೈಸ್, ನಾ ಕಾಫಿ ಪ್ಲಾಂಟೇಶನ್ ಬಗ್ಗೆ ಹೇಳೋದು ನೆನ್ಪು ಹರಿಬಿಟ್ಟಿದ್ದೆ. ಐ ಆಮ್ ರಿಯಲಿ ಸೊ ಸಾರಿ. ಕಾಫಿ ಪ್ಲಾಂಟೇಶನ್ ಎಂಟ್ರೆನ್ಸ್ ಟಿಕೆಟ್ ವಾಸ್ ಅರೌಂಡ್ 200. ಸೊ ಅಗಳೇನ ಎಂಟ್ರೆನ್ಸ್ ಟಿಕೆಟ್ದೆಲ್ಲ ಟೋಟಲ್ ಮಾಡಿದಾಗ ಬಜೆಟ್ ಬಂದಿದ್ದು 1250 rupees. ಸೊ ಈ 200 ಆ್ಯಡ್ ಮಾಡಿದ್ರೆ ಇಟ್ ಕಮ್ಸ್ ಅರೌಂಡ್ 1450 rupees. ಸೊ ಯಾ ಗೈಸ್, ಐ ಆಮ್ ರಿಯಲಿ ಸೊ ಸಾರಿ, ನಾ ನೆನ್ಪು ಹರಿಬಿಟ್ಟಿದ್ದೆ ಆ ಕಡೆ, ಸಾರಿ. ಜಸ್ಟ್ ಎಂಟ್ರೆನ್ಸ್ ಟಿಕೆಟ್ ಆಯಿತು. ಇನ್ನು ಮಿಕ್ಕಿದ ಫುಡ್, ಸ್ನ್ಯಾಕ್ ಬ್ರೇಕ್ ಅದು ಯಾವುದೂ ಆ್ಯಡ್ ಮಾಡಿಲ್ಲ ಬಿಕಾಸ್ ಅದು ನಮ್ಮ ಪರ್ಸ್ನಲ್ ಆಗ್ತೈತಿ, ಹಾಗೆ ಅದು ನಿಮ್ಮ ಪರ್ಸ್ನಲ್ ಆಗ್ತೈತಿ. ಸೊ ಐ ಡಿಂಟ್ ಆ್ಯಡ್ ದಟ್ ಆಲ್. ನೆಕ್ಸ್ಟ್ ಸ್ಟೇ, ಆಬ್ವಿಯಸ್ಲಿ ಸ್ಟೇ ಹೇಳ್ದೇನಾ ಇಷ್ಟಿಷ್ಟು ಆಗ್ತೈತಿ ಅಂತ ಹೇಳಿ. ಸೊ ಇವನ್ ದ್ಯಾಟ್ ಈಸ್ ಡಿಪೆಂಡ್ ಆನ್ ಯು ಗೈಸ್. ಯಾವ ಹೋಟೆಲ್ ಬುಕ್ ಮಾಡ್ಕೋತಿರಲಿಲ್ಲ, ಯಾವ ಹೋಮ್ ಸ್ಟೇ ಆರ್ ವಿಲ್ಲಾ, ವಾಟ್ ಎವರ್ ಯು ವಾಂಟ್, ಇಟ್ಸ್ ಡಿಪೆಂಡ್ಸ್ ಆನ್ ಯು. ನಮಗೆ ಬುಕ್ ಮಾಡುವಷ್ಟು ಟೈಮ್ ಇರಲಿಲ್ಲ ಆ್ಯಂಡ್ ಅವೈಲೇಬಿಲಿಟಿನೂ ಭಾಳ ಕಡಿಮೆ ಇತ್ತು. ಸೊ ನಾವು ಜಾಸ್ತಿನೂ ಸ್ಟೇ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ ಬಿಕಾಸ್ ವಿ ಪ್ಲ್ಯಾನ್ ಫಾರ್ ಬಜೆಟ್ ಫ್ರೆಂಡ್ಲಿ ಟ್ರಿಪ್. ಸಾರಿ. ಸೊ ದಿಸ್ ವಾಸ್ ಅವರ್ ಹೋಲ್ ಐಟಿನರಿ ಆಫ್ ದ ಟ್ರಿಪ್. ಆ್ಯಂಡ್ ನಾವು ಟೋಟಲ್ ಪರ್ ಪರ್ಸನ್ನಿಗೆ ಸ್ಪೆಂಡ್ ಮಾಡಿದ ರುಪೀಸ್, ವಿ ಸ್ಪೆಂಡ್ 3280 or 300 rupees. ಅಷ್ಟರೊಳಗೆ ನಮ್ದು ಕೂರ್ಗ್ ಟ್ರಿಪ್ ಮುಗ್ದೈತಿ, ಕುಶಾಲನಗರ ಆ್ಯಂಡ್ ಮಡಿಕೇರಿ. ಸೊ ಬಿಕಾಸ್ obviously girls bus free ಐತಿ ಆ್ಯಂಡ್ ವಿ ಆರ್ ಯೂಸಿಂಗ್ ದ್ಯಾಟ್ ಥಿಂಗ್. ಸೊ ಫ್ರೀ ಒಳಗೆ ಹೋದ್ವಿ, ಫ್ರೀ ಒಳಗೆ ಬಂದ್ವಿ. ಅಲ್ಲಿ ಹೋದ್ಮೇಲೆ ಖರ್ಚಾಗಿದ್ದು ಬಿಟ್ರೆ ಏನೂ ಖರ್ಚಿಲ್ಲ ನಮ್ದು. ದಟ್ಸ್ ಇಟ್ ಅಬೌಟ್ ದ ಟ್ರಿಪ್. ಯು ಲೈಕ್ ದಿಸ್ ವ್ಲಾಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಟು ಮೈ ಚಾನಲ್. ನೆಕ್ಸ್ಟ್ ಟ್ರಿಪ್ ಎಲ್ಲಿ ಹೊಂಟೀನಿ ಅಂತ ಗೆಸ್ ಮಾಡ್ಕೊತೀರಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ, ಸಿ ಯು.